ನಿಮಗೆ ಮೊದಲೇ ಒಳ್ಳೆ ಮಾತುಗಾರ್ತಿ ನೀವು. ನಿಮ್ಮ ಮಾತಿಗೆ ಮಾತು ಕೊಡೋರು ಅಂದರೆ ಇನ್ನೊಬ್ರು ಉಗ್ರಂ ಮಂಜು. ಅದು ಹೆಂಗಿತ್ತು ಅಂದರೆ ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನೋ ಥರ ಇತ್ತು. ಸೊ ನಿಮ್ಮಿಬ್ರದ್ದು ಯಾಕೆ ಅದು ಕಡೇ ದಿನದ ತನಕ ಅದು ಕನೆಕ್ಟೇ ಆಗಲಿಲ್ಲ. ಒಂದು ಲೆಟರ್ ಬರಿಬೇಕಾದ್ರೆ ಒಂದು ಕನೆಕ್ಷನ್ ಆಗಿದ್ದು ಅಂದರೆ ಬಿಫೋರ್ ದಟ್ ಇಡೀ ಜರ್ನಿ ಒಂದು ಕಿತ್ತಾಟನೇ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂತ? ಇನ್ನೊಂದು ವಿಚಾರ ಗೊತ್ತಾ, ಎಲ್ಲಿ ಕಿತ್ತಾಟ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾವು ಎಷ್ಟು ಕಿತ್ತಾಡ್ತಿದ್ವೋ ಅಷ್ಟೇ ಒಂದು ಒಳ್ಳೆ ಬಾಂಡಿಂಗಲ್ಲೇ ಇದ್ದಿದ್ದು. ಬಟ್ ಏನು ಮಾಡೋಕ್ಕಲ್ಲ, ಬಿಗ್ ಬಾಸ್ ಅನ್ನೋದು ಒಂದು ಆಟ ಆಗಿರೋದ್ರಿಂದ ವಿ ಹ್ಯಾವ್ ಟು ಬಿ ಲೈಕ್ ಸಿಚುಯೇಷನ್ ಹಂಗೆ ಮಾಡ್ತಿತ್ತು. ನಂಗೆ ತುಂಬ ಇಷ್ಟ ಇದ್ದಿದ್ದು ಮಂಜಣ್ಣನೇ. ಈಗಲೂ ಕೂಡ ಮಂಜಣ್ಣಂದು ಇವಾಗಲೂ ಫೋನ್ ಮಾಡಿ ಚೆನ್ನಾಗಿದ್ದೀವಿ ಹೊರಗೆ ಅದೇ ಹೇಳಿದೆ, ಇಲ್ಲಿ ಈ ಮನೇಲಿ ಏನಾಯಿತು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೊರಗಡೆ ಆದಮೇಲೆ ಏನು ನಾನು ಮಂಜಣ್ಣ ಅಂತ ಕರಿತಿದ್ನಲ್ಲ, ನಾನು ಫೋನ್ ಮಾಡಿದಾಗೆಲ್ಲ ಒಂದು ಹೇಳಿದ್ರು ಹಂಗೆ ಐಸ್ ಕ್ರೀಮ್ದು ಒಂದು ಪ್ರಮೋಷನಲ್ ಇದು ಬಂದಾಗ ಕರೆದಾಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ದೀರಾ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರಬೇಕು ಸುಮ್ಮನೆ ಅಂತಂದಿದ್ದೆ. ಆ ಬಾಂಡಿಂಗ್ ಹಂಗೆ ಇದೆ. ಮನೇಲಿ ಏನಾಗ್ತಿತ್ತು ಸಿಚುಯೇಷನ್ಸ್ ಪ್ರಕಾರ ಆಗ್ತಿತ್ತು. ಬಟ್ ಅದಕ್ಕೆ ಅಲ್ಲಿಗೆ ಬಿಟ್ಟು ಇವಾಗ ತುಂಬ ಚೆನ್ನಾಗಿ ಆರಾಮಾಗಿದ್ದೀವಿ. ಮನೇಲಿ ಅದೇನಾದರೂ ಉಫಿ ಉಫಿ. ನಾನು ಮೊದಲೇ ಹೇಳಿದೆ ಭವ್ಯ ಅವರು ಒಳ್ಳೆ ಮಾತುಗಾರ್ತಿ ಅಂತ. ಮಾತುಗಾರ್ತಿ ಅಲ್ವೇ ಅಲ್ಲ, ನಾನು ಇವಾಗ ಕಲ್ತಿರೋಳು. ಬಿಗ್ ಬಾಸ್ ಮನೆ ತುಂಬ ಕಲಿಸಿದೆ ಅನ್ಕೋತೀನಿ. ಸಿಕ್ಕಾಬಟ್ಟೆ. ನಂಗೆ ಇಷ್ಟೆಲ್ಲ ಮಾತಾಡೋಕೆ ಬರ್ತಿರ್ಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿ ಸಕ್ಕದಾಗಿ ಮಾತಾಡೋದು ಕಲ್ತಿದ್ದೀನಿ. ಏಟಿಗೆ ಏಟು ಅವರಿಗೆ ರಿಪೀಟು ಅನ್ನಂಗೆ. ಆ ಡೈಲಾಗ್ ಮತ್ತೆ ಬರಲಿ ನಿಮಗೆ? ಏಟಿಗೆ ಏಟು ಅವರಿಗೆ ರಿಪೀಟು. ಓಕೆ, ಇದೆಲ್ಲ ಈಗ ಜರ್ನಿ ಮುಗಿಸ್ಕೊಂಡು ನೀವು ಮನೆಗೆ ಬಂದಿದ್ದೀರಾ. ನಿಮ್ಮ ಆಟ ನೋಡಿಬಿಟ್ಟು ಅಮ್ಮ ಮತ್ತು ಅಕ್ಕ ಪಪ್ಪ ಎಲ್ಲ ಏನಂತ ಹೇಳಿದ್ರು ನಿಮಗೆ? ಅವರಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಂತೆ ನಾನು ಇಷ್ಟು ದಿನ ಇರ್ತೀನಿ, ಇಷ್ಟು ಸಖತ್ತಾಗಿ ಆಡ್ತೀನಿ, ಇಷ್ಟು ಚೆನ್ನಾಗಿ ಮಾತಾಡ್ತೀನಿ, ಇಷ್ಟು ಎಕ್ಸ್ಪ್ರೆಸಿವ್ ಆಗಿರ್ತೀನಿ ಅಂತ. ಒಂದು ಸ್ಲೈಟ್ 0.1% ಅವ್ರು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ನಾನು ಹಿಂಗಿರ್ತೀನಿ ಅಂತ. ಅವರಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ನಾನು ಟಾಸ್ಕ್ ಆಡಿದ ರೀತಿ ಆಗಿರ್ಬೋದು, ಎಲ್ಲದು ಪ್ರತಿಯೊಂದು A to Z ಬಿಗ್ ಬಾಸ್ ಮನೇಲಿ ಏನೇನು ಮಾಡಿದ್ದೀನೋ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆ್ಯಂಡ್ ಅಪ್ಪ ಅಮ್ಮನ ಮುಖದಲ್ಲಿ ಫ್ಯಾಮಿಲಿ ಮುಖದಲ್ಲಿ ಆ ಖುಷಿ ನೋಡಿದಾಗ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಖುಷಿ ಇದೆ, ಅಷ್ಟು ಸಾಕು. ಒಂದು ನಾವು ಟಾಸ್ಕ್ ವಿಚಾರಕ್ಕೆ ಮತ್ತೆ ಬರೋದಾದರೆ, ಒಂದು ಈ ಫಿನಾಲೆ ಟೈಮಲ್ಲಿ ಒಂದು ಬಾಕ್ಸ್ ಒಳಗೆ ಒಂದು ಮಲಗುವಂಥ ಟಾಸ್ಕು ಇತ್ತು, ನೀವು ನೀರು ಹಾಕೋದು. ಆ ಟೈಮಲ್ಲಿ ನಿಮ್ಮ ಮತ್ತು ಈ ಮೋಕ್ಷಿತ್ ಅವ್ರ ಕೋಆರ್ಡಿನೇಷನ್, ಆ ಟಾಸ್ಕಿಗೆ ಹಾಕಿದ ಎಫರ್ಟ್ಸು ಬೇರೆ ಲೆವೆಲಲ್ಲೇ ಇತ್ತು. ಗೆದ್ದಾಗಂತೂ ಇಬ್ಬರು ಒಂಥರ ಎಮೋಷ್ನಲ್ ಆದರೆ ನಿಮ್ಮ ಕಣ್ಣಲ್ಲಿ ನಾನು ಖುಷಿ ನೋಡಿದೆ, ಅವ್ರ ಕಣ್ಣಲ್ಲಂತೂ ನಾನು ಹೇಳೋದೇ ಬೇಡ, ಅವ್ರಿಗೆ ಗೊತ್ತು ಏನಾಯಿತು ಅವತ್ತು ನಿಮಗೆ ಅಂತ. ಆ ಸಂದರ್ಭ ಹೇಗಿತ್ತು ನಿಮಗೆ? ಅದು ಹೆಂಗಿತ್ತು ಅಂದರೆ, ಹೋಗಿ ಅದೇನಂದ್ರೆ ಬಕೆಟ್ ಬೇರೆ ಚಿಕ್ಕೋದು, ನೀರು ಮಗ್ದು ಹಾಕಬೇಕು. ಫುಲ್ಲು ಡ್ರೈನ್ಡ್ ಔಟ್. ನನಗಂತೂ ಆಗ್ತಿಲ್ಲ. ನೀರು ನೋಡಿದ್ರೆ ಬರ್ತಿದೆ. ಮೋಕ್ಷಿಗೆ ಹೇಳೋದು ನನಗೆ ಆಗ್ತಿಲ್ಲ, ಮೋಕ್ಷಿ ಜಸ್ಟ್ 1 ಮಿನಿಟ್ ವೆಯ್ಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ಟು ಅವ್ರಿಗೆ ಹೋಗೋದು. ಬಟ್ ಅಲ್ಲಿ ಓಡಾಡ್ತಾ ಅದು ಏನಂದರೆ, ಫಸ್ಟ್ ಆಫ್ ಆಲ್ ಆಟ ಅಂತ ಬಂದಾಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ. ಆ ಹಾರ್ಟ್ ಬೀಟ್ ಜಾಸ್ತಿ ಆಗೋದಲ್ಲದೆ ನೀರು ಎತ್ಕೊಬರೋಕೆ ಓಡೋಗೋದು ಬರೋದು ಅದೇನು ಅಲ್ಲೇ ಹಿಂಗೆ ಎತ್ತೆತ್ತಾಕ್ಬೋದು ಅಂದರೆ ಏನೂ ಆಗ್ತಿರ್ಲಿಲ್ಲ. ಓಡೋಗಲ್ಲಿ ಹಾಕ್ಬಿಟ್ಟು ಓಡೋಗಿಲ್ಲಿ ಬರಬೇಕು, ಓಡೋಗಲ್ಲಿ ಹಾಕ್ಬಿಟ್ಟು ಇಲ್ಲಿ ಬರಬೇಕು ಅಂದಾಗ ಫುಲ್ಲು ಡ್ರೈನ್ಡ್ ಔಟು. ಆ್ಯಂಡ್ ಮೋಕ್ಷಿಗೆ ಅಂದರೆ ನೀರಂದರೆ ಮೊದಲೇ ಭಯ. ನೀರಲ್ಲಿ ಮಲ್ಗೋದು, ನೀರು ಸ್ವಿಮ್ಮಿಂಗ್ ಎಲ್ಲ ಅವ್ರಿಗೆ ಆಗೋದಿಲ್ಲ. ಅದು ಕತ್ತಿಂಗ್ ಹಿಡ್ಕೋಬೇಕು. ನನಗೊಂದು ಕಡೆ ಎಲ್ಲಿ ಅಂದರೆ ಅವ್ರು ಎಲ್ಲಿ ಕಾನ್ಷಿಯಸ್ ಆಗಿಬಿಡ್ತಾರೋ ಅನ್ನೋ ಭಯ ಆಯಿತು. ಬಟ್ ನೀಟಾಗಿ ಅವ್ರಿಗೆ ಹೋದಾಗೆಲ್ಲ 1 ನಿಮಿಷ ಮೋಕ್ಷಿ ಜಸ್ಟ್ 1 ಮಿನಿಟ್ ಆಗಿ ಹೋಯ್ತು, ಜಸ್ಟ್ 1 ಮಿನಿಟ್ ಅನ್ಕೊಂಡು ಮೋಟಿವೇಟ್ ಅವ್ರಿಗೂ ಮಾಡಿಕೊಂಡು ನನಗೂ ಮಾಡಿಕೊಂಡು ಒಂಥರ ದಟ್ ವಾಸ್ ಲೈಕ್ ಯಪ್ಪ ಗೆದ್ದಾಗ ಅಂತೂ ಸಕ್ಕತ್ತಾಗಿ ಖುಷಿ ಆಯಿತು. ನನಗಂತೂ ವಾವ್ ಅಂತ ಪ್ರೌಡ್ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಜಸ್ಟ್ ಫಾರ್ ಫನ್. ಇದು ಮೋಕ್ಷಿತಾ ಅವ್ರ ಮೇಲಿರೋ ಕೇರಿಗೆ ಅಷ್ಟೊಂದು ಸ್ಪೀಡಾಗಿ ಆಡಿದ್ರಾ? ಉಗ್ರಂ ಮಂಜು ಅವ್ರ ಮೇಲಿರೋ ಕೋಪಕ್ಕೆ ಆಡಿದ್ರಾ? ಅಥವಾ ಏನು ಆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಜೋಶಲ್ಲಿ ಆಡಿದ್ರಾ? ಏನಂದರೆ, ನಮಗೆ ಫಸ್ಟ್ಲಿ ಟಾಸ್ಕ್ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗಬೇಕಿತ್ತು. ನಮ್ಮದು ನೆಕ್ಸ್ಟ್ ಸ್ಟೆಪ್ ಇಡಬೇಕಿತ್ತು. ಯಾಕಂದರೆ ಅದು ನಾವು ಟಿಕೆಟು ಫಿನಾಲೆ ಟಾಸ್ಕಿಗೆ ಹೋಗಬೇಕಿತ್ತು. ಹಾಗಾಗಿ ಆಡಲೇಬೇಕಿತ್ತು 100%. ಬಿಕಾಸ್ ಅದಾದ ತಕ್ಷಣ ಟಿಕೆಟು ಫಿನಾಲೆಗೆ ಹೋಗಬೇಕಿತ್ತು. ಆಲ್ರೆಡಿ ನಮಗೇನಂದರೆ, ಅಲ್ಲಿರೋದು ಗೌತಮಿ ಮಂಜಣ್ಣ ಅವರು ವೆರಿ ಗುಡ್ ಪ್ಲೇಯರ್ಸು. ಇಬ್ಬರು ಚೆನ್ನಾಗಿ ಆಡೋರೆ. ಮಂಜಣ್ಣ ಸ್ವಿಮ್ಮಿಂಗ್ ಬರುತ್ತೆ ಸಖತ್ತಾಗಿ. ಅವರು ಬ್ರೆತ್ತೆಲ್ಲ ಕಂಟ್ರೋಲ್ ಮಾಡ್ತಾರೆ, ನೀರೊಳಗೆ ಹೋದ್ರೂ ನೀರೆಲ್ಲ ಬಂದ್ರೂ. ಸೊ ಅದೊಂದು ಭಯ ಆಯಿತು. ಮೋಕ್ಷಿಗೆ ಪಾಪ ನೀರಂದರೆ ಭಯ. ಹೇಗೆ ಅವ್ರಿಗೆ ನನಗೂ ಅದೊಂದು ಭಯ ಇತ್ತು. ಬಟ್ ಹೆಂಗೋ ಒಟ್ನಲ್ಲಿ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಎಷ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಟಿಕೆಟ್ ಫಿನಾಲಿಗೆ ಹೋಗ್ಬೇಕನ್ನೋ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಆಡಿದ್ದು. ಅದು ಬಿಟ್ಟರೆ ಅಲ್ಲಿ ಇವರಿದ್ದಾರೆ ಇಲ್ಲಿ ಇವರಿದ್ದಾರೆ ಅದ್ರ ಇಟ್ಕೊಂಡು ಆಡಲಿಲ್ಲ.